ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ರವಿಯ ಮೇಲೆ ಕೇತುವಿನ ಪ್ರಭಾವ, ಇದರಿಂದ ಗ್ರಹಗಳಲ್ಲಿ ಸ್ಥಾನ ಪಲ್ಲಟವಾಗುತ್ತೆ. ಗ್ರಹಗಳ ಸ್ಥಾನ ಪಲ್ಲಟದಿಂದ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಅನ್ನುವಂಥದ್ದು ಒಂದಷ್ಟು ಭಯ, ಆತಂಕ ಕೂಡ ಮನೆ ಮಾಡಿರುತ್ತೆ. ಏನಾಗುತ್ತೆ ಗ್ರಹಗಳ ಸ್ಥಾನ ಪಲ್ಲಟದಿಂದ ಅನ್ನುವಂಥದ್ದು ಇವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಇದರಿಂದ ಪರಿಹಾರವನ್ನ ಹೇಗೆ ಕಂಡುಕೊಳ್ಬಹುದು ಈ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಇದಲ್ಲದೆ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರೂಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಸೊ ಅದರಂತೆ ಇವತ್ತಿನ ಮೊದಲ 6 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸಿ ಗುರೂಜಿ. ಇವತ್ತಿನ ದಿವಸ ಇರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ. 1 ಗಂಟೆ 40 ನಿಮಿಷದವರೆಗೆ, ಮಧ್ಯಾಹ್ನ 1 ಗಂಟೆ 40 ನಿಮಿಷದವರೆಗೆ ಕೃತಿಕಾ ನಕ್ಷತ್ರ. ತದನಂತರವಾಗಿ ರೋಹಿಣಿ ನಕ್ಷತ್ರ ಪ್ರಾರಂಭವಾಗ್ತಕ್ಕಂಥ ರೋಹಿಣಿ ನಕ್ಷತ್ರವಿರುವಂಥದ್ದು. ಏನೆಲ್ಲ ಫಲಾಫಲ ನೋಡ್ಬೋದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ಒಂದು ಪ್ರಾಪ್ತಿ, ಸ್ಥಿರಾಸ್ತಿ, ವಾಹನ ನೋಂದಣಿ ಮಾಡಿಕೊಳ್ತಕ್ಕಂಥ ಕಾಲಾವಕಾಶಗಳು ಅಥವಾ ನೋಂದಣಿ ಮಾಡಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಕ್ಕಂಥದ್ದು ಮೇಲಧಿಕಾರಿಗಳಿಂದ ಅಥವಾ ಗಂಡು ಮಕ್ಕಳಿಂದ, ರಾಜಕೀಯ ವ್ಯಕ್ತಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು, ಆರ್ಥಿಕವಾದಂಥ ಅನುಕೂಲವನ್ನು ನೋಡ್ತಕ್ಕಂಥ ಒಂದು ದಿವಸವಾಗಿರುವಂಥದ್ದನ್ನು ನೋಡ್ತಕ್ಕಂಥದ್ದು. ಆದರೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ನೋಡ್ತಕ್ಕಂಥದ್ದು, ಯಾಕೋ ಉದ್ಯೋಗ ಸ್ಥಳದಲ್ಲಿ ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದನ್ನು ಮೇಷರಾಶಿ ನೋಡುವಂಥದ್ದು. ಶಿವನ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಕಿರಿಕಿರಿಗಳಾದರೂ ಕೂಡ ಅನುಕೂಲ ಮತ್ತು ಪ್ರಾಪ್ತಿಯಾಗುವಂಥದ್ದು. ಸ್ವಯಂಕೃತ ಅಪರಾಧಗಳಿಂದ ಸಾಲದ ಸುಳಿಗೆ ಸಿಲುಕ್ತಕ್ಕಂಥ ವಾತಾವರಣ, ರೋಗ ಬಾಧೆಗಳಿಂದ, ಆಕಸ್ಮಿಕವಾದಂಥ ದುರ್ಘಟನೆಗಳಿಂದ ಮಾನಸಿಕವಾದಂಥ ನೆಮ್ಮದಿಯನ್ನು ಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿ ಅಥವಾ ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋವನ್ನು ಅನುಭವಿಸ್ತಕ್ಕಂಥ ಒಂದು ದಿವಸ ಈ ವೃಷಭ ರಾಶಿಯಾಗಿರುವಂಥದ್ದು. ಗಣಪತಿಗೆ 21 ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಬಂಧುಗಳಿಗಾಗಿ, ಸರ್ಕಾರಿ ಪತ್ರ ವ್ಯವಹಾರಗಳಿಗಾಗಿ, ಗೃಹ ಬದಲಾವಣೆ ಅಥವಾ ಸ್ಥಳ ಬದಲಾವಣೆಗಾಗಿ ಅಧಿಕ ಧನವ್ಯಯವನ್ನು ಮಾಡ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಆರ್ಥಿಕ ನಷ್ಟವನ್ನು ಅನುಭವಿಸ್ತಕ್ಕಂಥ ವಾತಾವರಣ. ಬಾಯಿ ಹುಣ್ಣು, ಹಲ್ಲು ನೋವು, ನಾಲಿಗೆ ಕಡಿತ, ಗಲ್ಲಕ್ಕೆ ಅಥವಾ ಉಗುರುಗಳಿಗೆ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಆಲಸ್ಯತನಗಳನ್ನು ತೋರಿಸ್ತಕ್ಕಂಥ ವಾತಾವರಣ ಇವತ್ತಿನ ದಿವಸ ಮಿಥುನ ರಾಶಿಯಾಗಿರುವಂಥದ್ದು. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ ಈ ಒಂದು ಮಂತ್ರ ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ನರ್ಸರಿ, ಹಾಲು, ನೀರು, ಕೃಷಿಕರಿಗೆ ಅಧಿಕ ಲಾಭವಾಗುವಂಥದ್ದು. ಸಾಲಗಾರರಿಂದ ಮುಕ್ತಿ ಹೊಂದೋದಕ್ಕೆ ಸುಸಂದರ್ಭಗಳು ಸಿಗತಕ್ಕಂಥದ್ದು. ಅಹಂಭಾವದ ಮಾತಿನಿಂದ ಮಿತ್ರರಿಂದ ನೋವನ್ನು ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಇವತ್ತಿನ ದಿವಸ ಈ ಕಟಕ ರಾಶಿ ನೋಡುವಂಥದ್ದು. ಶ್ರೀಗೌರಿಗೆ ಕುಂಕುಮಾರ್ಚನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಆಮದು ರಫ್ತು ವ್ಯಾಪಾರ ಕ್ಷೇತ್ರದಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ರಾಜಕೀಯ ವ್ಯಕ್ತಿಗಳ ಕೈ ಕೆಳಗಡೆ ಸ್ವಲ್ಪ ಉದ್ಯೋಗ ದೊರಕತಕ್ಕಂಥದ್ದು. ಆರೋಗ್ಯ ವ್ಯತ್ಯಾಸದಿಂದ ಅನಾರೋಗ್ಯ ವ್ಯತ್ಯಾಸಗಳು ಅಂತಕ್ಕಂಥದ್ದು. ಪರೀಕ್ಷೆಗಾಗಿ ಅಧಿಕ ಖರ್ಚನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಉದ್ಯೋಗ ನಿಮಿತ್ತ ದೂರ ಪ್ರದೇಶಗಳಿಗೆ ತೆರಳತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. 1 ಇಡೀ ಸಕ್ಕರೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಪರಸ್ಥಳ, ಅನ್ಯ ರಾಜ್ಯ, ವಿದೇಶಗಳಲ್ಲಿ ಉದ್ಯೋಗಗಳು ದೊರಕತಕ್ಕಂಥದ್ದು. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದ ನಷ್ಟಗಳಿಂದ ಆತಂಕಕ್ಕೀಡಾಗಿ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ. ತಂದೆಯ ಮಿತ್ರರಿಂದ ಲಾಭ ಮತ್ತು ಅನುಕೂಲವನ್ನು ನೋಡ್ತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ಬಡ ಮಕ್ಕಳಿಗೆ ಅನ್ನದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಶುಭವಾಗಿ. ಓಕೆ, ಕಾವ್ಯಶ್ರೀ ಕರೆ ಮಾಡಿದ್ದಾರೆ ಚನ್ನಪಟ್ಟಣದಿಂದ. ನಮಸ್ತೆ ಮಾ. ಹಲೋ, ನಮಸ್ತೆ ಮೀನಾ ಅಂತ. ಓಕೆ ಮಾ, ಹೇಳಿ ಯಾರ ಬಗ್ಗೆ ಕೇಳಬೇಕು?
ನನ್ ಬಗ್ಗೆನೇ ಕೇಳ್ಬೇಕು ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ನನ್ಗೆ ಜನ್ಮ ದಿನಾಂಕ ಫೆಬ್ರವರಿ 27 ಓಕೆ 2ನೇ ತಿಂಗಳು 1975. ಓಕೆ ಮಾ, ಹುಟ್ಟಿದ ಸಮಯ ನೆನಪಿದೆಯಾ ನಿಮ್ಗೆ? ಚನ್ನಪಟ್ಟಣ ಮೇಡಮ್. ಅಲ್ಲ ಹುಟ್ಟಿದ ಸಮಯ ತಿಳಿಸಿ. ಸಮಯ ಬೆಳಗ್ಗೆ 6:15 ಮೇಡಮ್. ಮಾತಾಡಿ ಗುರುಜಿ ಹತ್ರ. ನಮಸ್ತೆ. ನಮ ಶಿವಾಯ. ನಮ ಶಿವಾಯ ಗುರುಜಿ. ಏನ್ ಮಾಡ್ಕೊಂಡಿದೀಯೋ ತಾಯಿ? ನಾನ್ ಹೌಸ್ ವೈಫ್, ಮನೇಲೇ ಇದೀನಿ ಮೇಡಮ್. ಏನಕ್ಕೆ ಇಷ್ಟೆಲ್ಲ ಗಾಬರಿ 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 ಮಾಡ್ಕೊಂಡು ಮಾತಾಡೋದು? ಆಗ್ಲಿ ಖುಷಿಗೆ ಸಮಯ ಸಿಕ್ಬಿಟ್ಟಿದೆ ಅನ್ಬಿಟ್ಟು. ಆಗ್ಲಿ ತಾಯಿ, ಸಿಗೋದೇ ಅಪರೂಪ. ಲಕ್ಷಾಂತರ ಜನ ಕರೆ ಮಾಡ್ತಾ ಇರ್ತಾರೆ, ಸಿಗುವಂಥದ್ದೇ ಅಪರೂಪ. ನೋಡೋಣ ಅದೇನು ಅಂತಕ್ಕಂಥದ್ದನ್ನು. ಲಗ್ನಾಂಶವನ್ನು ನೋಡಿದಾಗ ಶತಭಿಷ ನಕ್ಷತ್ರ ಲಗ್ನಾಂಶ, ನಕ್ಷತ್ರವನ್ನು ನೋಡಿದಾಗ ಉತ್ತರ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಗುರುವಿನ ಭಾವಫಲಗಳು, ಮಾರಕಾಧಿಪತಿಯ ಒಂದು ಭಾವಫಲಗಳಾಗಿರ್ತಕ್ಕಂಥದ್ದು. ಪರವಾಗಿಲ್ಲ, ಭಗವಂತನ ಆಶೀರ್ವಾದದಿಂದ, ಭಗವಂತನ ಅನುಕೂಲದಿಂದ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳಿರ್ತಕ್ಕಂಥದ್ದು ಉಂಟು. ಆದರೆ ಇತ್ತೀಚೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಗುರುವಿನ ಒಂದು ಭಾವಫಲಗಳು ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತಕ್ಕಂಥದ್ದರಿಂದ ಲಗ್ನಾಧಿಪತಿಯೇ ವಕ್ರತ್ವವನ್ನು ಹೊಂದಿರತಕ್ಕಂಥದ್ರ 1.5 ವರ್ಷದಿಂದ ಈಚೆಗೆ ವಿಪರೀತವಾದಂಥ ಸಂಕಷ್ಟಗಳನ್ನು ಅನುಭವಿಸಬೇಕು, ಮೋಸಕ್ಕೆ ಒಳಗಾಗಬೇಕು, ಬಂಧಗಳಿಂದ ಮೋಸಕ್ಕೆ ಒಳಗಾಗಬೇಕು, ಕಣ್ಣೀರನ್ನು ಹಾಕಬೇಕು, ವಂಚನೆಗಳಾಗಬೇಕು, ಭಾವನೆಗಳಿಗೆ ಪೆಟ್ಟು ಬೀಳಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಯಾಕೋ ವಿಚಿತ್ರವಾದಂಥ ಒಂದು ಸ್ಥಿತಿಗತಿಗಳು, ಎಲ್ಲೋ ಮಾಟ ಮಂತ್ರ ತಂತ್ರಗಳಾಗ್ಬಿಟ್ಟಿದೆ ಅನ್ನೋ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು. ಮಕ್ಕಳ ಭವಿಷ್ಯದಿಂದ, ಮಕ್ಕಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಮಕ್ಕಳ ಭವಿಷ್ಯ ಸರಿಯಾಗಿಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು ಈ ಜಾತಕಕ್ಕೆ ಸೃಷ್ಟಿಯಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ಹತ್ರ ಹೋದ್ರೂ ಕೂಡ ವಾಸಿಯಾಗದಲ್ಲಿ ಇರ್ತಕ್ಕಂಥ ಆರೋಗ್ಯದ ವ್ಯತ್ಯಾಸಗಳು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಗುಪ್ತವ್ಯಾಧಿಗಳು ಅಂತಕ್ಕಂಥದ್ದು ಕಾಡ್ತಕ್ಕಂಥದ್ದು, ಸ್ವಲ್ಪ ಕಾಲು ಸೆಳೆತ, ಈ ಮಂಡಿ ಕಾಲು ಸೆಳೆತಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಏನೋ ಒಂದು ರೀತಿಯ ಮಂದತ್ವ, ಗಾಬರಿ ವಿಪರೀತವಾದಂಥ ಕೋಪ ಬರ್ತಾ ಇದೆ. ಇದೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಹೌದು ಅಲ್ವ ತಾಯಿ? ಹೌದು ಗುರುಜಿ, ನಿಜ ನೀವು ಹೇಳಿದ್ದೆ. ಆಗ್ಲಿ ತಾಯಿ, ಒಂದು ಕೆಲಸವನ್ನು ಮಾಡಿ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಿದೆ, ಯೋಚನೆ ಮಾಡೋದು ಬೇಡ. ಏಕೆಂದರೆ ನೀವು ನಂಬಿರ್ತಕ್ಕಂಥ ಭಗವಂತ ಅಂತಕ್ಕಂಥ ಸದಾಕಾಲ ನಿಮಗೆ ಕೈಬಿಟ್ಟಿದ್ದಾನೆ. ಇಲ್ಲಿವರೆಗೂ ಕೂಡ ತುಂಬ ನೋವನ್ನು ಅನುಭವಿಸಿದ್ರಿ. ಇನ್ನೊಂದೆರಡು ವರ್ಷ ಸ್ವಲ್ಪ ಈ ಕಷ್ಟಗಳನ್ನು ಅನುಭವಿಸ್ಕೊಂಬಿಡಿ, ನೋವನ್ನು ನುಂಗಿಕೊಂಬಿಡಿ. ತದನಂತರವಾಗಿ ಅದ್ಭುತವಾದಂಥ ಅವಕಾಶಗಳು ಅಂತಕ್ಕಂಥದ್ದು, ಅದ್ಭುತವಾದಂಥ ಬೆಳವಣಿಗೆ ಅಂತಕ್ಕಂಥದ್ದು ತಾನೇ ಹುಡುಕಿಕೊಂಡು ಬರುತ್ತೆ. ಯೋಚನೆ ಮಾಡುವಂಥದ್ದು ಬೇಡ. ಪ್ರತಿ ಶನಿವಾರ ರಾಹುಕಾಲದಲ್ಲೇ ಯಾರಾದರೂ ವಯೋವೃದ್ಧರಿಗೆ ನಿನ್ನ ಕೈಯಾರೆ ಮಾಡಿಬಿಟ್ಟು, ನಿನ್ನ ಕೈಯಾರೆ ಏನಾದರೂ ಆಗಬಹುದು, ಬರೀ ಅನ್ನ ಸಾಂಬಾರಾದರೂ ಪರವಾಗಿಲ್ಲ, ವಯೋವೃದ್ಧರು ಅಥವಾ ಭಿಕ್ಷುಕರು ಯಾರಾದರೂ ಇದ್ದರೆ ನಿನ್ನ ಕೈಯಾರೆ ಮಾಡಿರ್ತಕ್ಕಂಥ ಅನ್ನವನ್ನು ಅಳಿಸಿಟ್ಟು ಕೊಡಬಾರ್ದು. ಬಿಸಿ ನಿನಗೆ ಅಂತ ಮಾಡ್ಕೊಂಡಿರ್ತಕ್ಕಂಥದ್ದು ಏನಿರ್ತದೆ ಅದೇ ರೀತಿಯಲ್ಲಿ ಅವ್ರಿಗೂ ಕೂಡ ಬಿಸಿ ಅನ್ನವನ್ನು ಆ ಭಿಕ್ಷುಕರಿಗೋ ಮತ್ತು ಅಥವಾ ಅನಾಥ ಮಕ್ಕಳಿಗೋ ಅಥವಾ ವಯೋವೃದ್ಧರಿಗೂ ಯಾರಿಗೋ ಒಬ್ಬರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ, ನಿನ್ನ ಕಷ್ಟಗಳು ಪರಿಹಾರವಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಮೀನಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮಾಲತಿ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ ಮಾ, ಮಗಳ ಹೆಸರು, ಜನ್ಮ ದಿನಾಂಕ ತಿಳಿಸಿ. ಅನುಷಾ ಅಂತ ಮಗಳ ಹೆಸರು. ಓಕೆ. 24/2/2001 ಶನಿವಾರ ಬೆಳಿಗ್ಗೆ 8:28 ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರ ತಾಯಿ? ಮೈಸೂರಿಂದ ಗುರುಜಿ. ಏನ್ ಮಾಡ್ಕೊಂಡೈತಿ ತಾಯಿ ಹೆಣ್ಮಗು? ಇವಾಗ ಸೆಕೆಂಡ್ ಇಯರ್ PUC ಗುರುಜಿ. ಆಗಲಿ. ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಈ ಜಾತಕ. ಅದರಲ್ಲೂ ಕೂಡ ಅಮಾವಾಸ್ಯೆ ಮುಂದೆ ಜನನವಾಗಿರ್ತಕ್ಕಂಥ ಜಾತಕ. ಲಗ್ನಾಂಶವನ್ನು ನೋಡಿದಾಗ ಉತ್ತರ ಭಾದ್ರಪದ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಯಾಕೋ ಮರವಿನ ಸ್ವಭಾವಗಳು ಜಾಸ್ತಿ ಆಗ್ತಾ ಇದೆ. ವಿಪರೀತವಾದಂಥ ಸಿಟ್ಟು, ಸೆಡವು, ಕೋಪ, ಆತ್ರ ಜಾಸ್ತಿ. ಏನು ಹೇಳಿದ್ರೂ ಕೂಡ ಸಡನ್ನ ಮೂಗಿನ ಮೇಲೆ ಇರ್ತದೆ ಕೋಪ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು. ಅದರ ಜೊತೆಯಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿತ್ತ ಜಾಸ್ತಿ ಆಗ್ತಕ್ಕಂಥದ್ದು, ಉಷ್ಣಬಾಧೆ ಅಂತಕ್ಕಂಥದ್ದು ವಿಪರೀತವಾಗಿ ಕಾಡ್ತಕ್ಕಂಥದ್ದು, ತಲೆನೋವು ವಿಪರೀತವಾಗಿ ಕಾಡ್ತದೆ, ಕಣ್ಣಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಡ್ರೈ ಕಾಫ್ ಆಗಿ ಆವಾಗ ವಿಪರೀತ ಸುಸ್ತು ಜಾಸ್ತಿ ಆಗ್ತಕ್ಕಂಥ ವಾತಾವರಣಗಳು ಈ ತಾಯಿಗೆ, ಈ ಮಗುಗೆ ಕಾಣ್ತಾ ಇದೆ ಅಂತ ಹೇಳ್ತಿದೆ. ಹೌದೋ ಅಲ್ವ ತಾಯಿ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗಬೇಕು? ಗುರುಜಿ, ಅವಳ ಭವಿಷ್ಯ ಏನಿದೆ ಅಂತ ಗೊತ್ತಾಗಿಲ್ಲ ಗುರುಜಿ. ಅವಳು
ಸಿಕ್ಕಾಬಿಟ್ಟೆ ಸಿಟ್ ಮಾಡ್ಕೋತಾಳೆ, ಓದೋದ್ರ ಕಡೆ ಗಮನ ಕಮ್ಮಿ. ಇದೇ ನನ್ಗೆ ಆತಂಕ ಆಗಿದೆ ಗುರುಜಿ ಅಷ್ಟೇ. ಏನು ಆತಂಕ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಕೋಪ ಜಾಸ್ತಿನೇ ತಾಯಿಗೆ ಮೊದಲಿಂದಲೂ ಸ್ವಲ್ಪ ಕೋಪ ಜಾಸ್ತಿನೇ ಇದೆ. ಯೋಚನೆ ಮಾಡುವಂಥದ್ದು ಬೇಡ. ಒಂದು ಕೆಲಸ ಮಾಡಿ ತಾಯಿ, ಪ್ರತಿ ಸೋಮವಾರ ದಿವಸ ಈ ಹೆಣ್ಮಗು ಕೈಯಲ್ಲಿ ಹಾಲನ್ನು ಶಿವಲಿಂಗಕ್ಕೆ ಹಾಕಿಸ್ತಕ್ಕಂಥದ್ದನ್ನು, ಅಥವಾ ಈ ತಾಯಿ ಕೈಯಲ್ಲೇ ಒಂದು ಲೋಟ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಶಿವಲಿಂಗಕ್ಕೆ ಹಾಕಿಸ್ತಕ್ಕಂಥದ್ದನ್ನು ಮಾಡಿ. ಸಾಧ್ಯವಾದರೆ ಸಂಜೆ ಟೈಮ್ ಆದರೆ ಸಂಜೆ ಟೈಮ್ ತುಂಬ ಒಳ್ಳೆಯದು. ಸಂಜೆ ಟೈಮ್ ಸುಮಾರು ಕಡೆ ಮಾಡೋದಿಲ್ಲ, ಬೆಳಿಗ್ಗೆ ಟೈಮ್ ಮಾತ್ರ ಮಾಡೋದ್ರಿಂದ. ಆದರೆ ಬೆಳಿಗ್ಗೆ ಟೈಮ್ ಮಾಡ್ತಕ್ಕಂಥದ್ದನ್ನು ಮಾಡಿ. ವಿಪರೀತ ಕೋಪ ಇದೆ, ಸ್ವಲ್ಪ ಶಿವನ ಅನುಗ್ರಹದಿಂದ ಸ್ವಲ್ಪ ಕಡಿಮೆ ಆಗಲಿ. ಯಾಕೆಂದರೆ ರುದ್ರನ ಅಂಶ ಇದು, ಹಾಗಾಗಿ ವಿಪರೀತವಾದಂಥ ರುದ್ರಾಂಶವಿರ್ತಕ್ಕಂಥದ್ರಿಂದ ಆ ರುದ್ರ ತಾಂಡವನೇ ಮನೆಯಲ್ಲೆಲ್ಲವೂ ಆಡ್ತಕ್ಕಂಥದ್ದು. ಹಾಗಾಗಿ ಆ ಶಿವಯ್ಯನ ಮೊರೆ ಹೋದರೆ ಖಂಡಿತ ಅನುಕೂಲವಾಗುತ್ತೆ. ಅಷ್ಟನ್ನು ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಮಾಲತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸ್ತೀವಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸಿ. ಖಂಡಿತ. ತುಲಾರಾಶಿಯವರಿಗೆ ಸಂಬಂಧಪಟ್ಟಂತೆ ಆಕಸ್ಮಿಕವಾಗಿ ಉದ್ಯೋಗದಲ್ಲಿ ತೊಂದರೆಗಳಾಗಿ ಸ್ವಲ್ಪ ಉದ್ಯೋಗ ಬದಲಾವಣೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಏನಾದರೂ ನಿರ್ಮಾಣವಾಗ್ತಕ್ಕಂಥದ್ದು. ಸಾಲಗಾರರಿಂದ ಆತ್ಮಗೌರವಕ್ಕೆ ಚ್ಯುತಿ ಬರ್ತಕ್ಕಂಥ ವಾತಾವರಣ. ಅದೃಷ್ಟ ಒಲಿದು ಬಂದರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಎಡವತಕ್ಕಂಥದ್ದನ್ನು ತುಲಾರಾಶಿ ನೋಡುವಂಥದ್ದು. ಶ್ರೀಲಕ್ಷ್ಮಿಗೆ ಕ್ಷೀರಾಭಿಷೇಕವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲದ ಒಂದು ಪ್ರಾಪ್ತಿ, ಮಿತ್ರರೊಂದಿಗೆ ಪ್ರಯಾಣವನ್ನು ಮಾಡತಕ್ಕಂಥದ್ದು, ಕಾರ್ಯ ಕರ್ತವ್ಯಗಳು ಮತ್ತು ಉದ್ಯೋಗ ವ್ಯಾಪಾರದಲ್ಲಿನ ಅಡೆತಡೆಗಳು ನಿವಾರಣೆಗೆ ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ಮಂದಹಾಸಗಳು ಬೀರ್ತಕ್ಕಂಥದ್ದು. ಆ ಉದ್ಯೋಗದ ಅಡೆತಡೆಗಳು ನಿವಾರಣೆಯಾಗಿ ಒಂದು ಖುಷಿಯನ್ನು ಕೊಡತಕ್ಕಂಥ ವಾತಾವರಣ ವೃಶ್ಚಿಕ ರಾಶಿಯವರದಾಗಿರುವಂಥದ್ದು. ಹನುಮನ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಅನಿರೀಕ್ಷಿತವಾಗಿ ಮೇಲಧಿಕಾರಿಗಳ ಅಥವಾ ರಾಜಕೀಯ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತಕ್ಕಂಥದ್ದು, ಸಾಲಗಾರರಿಂದ ಶತ್ರುಗಳಿಂದ ತೊಂದರೆಗೆ ಸಿಲುಕತಕ್ಕಂಥ ವಾತಾವರಣ. ಪುಣ್ಯಕ್ಷೇತ್ರಗಳಿಗೆ ಅಥವಾ ಶಿವನ ದೇವಾಲಯಗಳಿಗೆ ಅಥವಾ ಗುರುಗಳ ಉಪದೇಶವನ್ನು ಕೇಳೋದಕ್ಕೆ ಪ್ರಯಾಣವನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಶ್ರೀಯಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಮಕ್ಕಳಿಂದ ಆಕಸ್ಮಿಕವಾದಂಥ ಅವಘಡಗಳು ಎದುರಾಗ್ತಕ್ಕಂಥದ್ದು, ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಮೆಟ್ಟಿಲೇ ಇರಬೇಕಾದಂಥ ಒಂದು ವಾತಾವರಣ. ರಾಜಕೀಯ ವ್ಯಕ್ತಿಗಳ ಮನೆಗೆ ಅಪಮಾನವನ್ನು ಅಥವಾ ಅಲೆದಾಟವನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು. ಅತಿಯಾದಂಥ ಒಂದು ಕಲ್ಪನೆ, ಭಾವನೆ, ದುರಾಲೋಚನೆಗಳಲ್ಲಿ ವಿಹರಿಸ್ತಕ್ಕಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಳಸಿಯನ್ನು ಅರ್ಪಿಸೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಸಾಲಗಾರರ ಕಾಟದಿಂದ ಆಕಸ್ಮಿಕವಾದಂಥ ವಾಹನ ಮಾರಾಟ ಮಾಡತಕ್ಕಂಥ ಆಲೋಚನೆಗಳು ಬರುವಂಥದ್ದು. ಪ್ರಯಾಣದಲ್ಲಿ ವಸ್ತುಗಳನ್ನು ಕಡಿಮೆ ಮಾಡಿಕೊಳ್ಳತಕ್ಕಂಥದ್ದು, ಬಂಧಗಳಿಂದ ಶತ್ರುಗಳು ಅಧಿಕವಾಗ್ತಕ್ಕಂಥ ವಾತಾವರಣವನ್ನು ಕುಂಭರಾಶಿ ನೋಡುವಂಥದ್ದು. ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ವಿದ್ಯಾಭ್ಯಾಸ, ಮನೋರಂಜನೆ, ಕ್ರೀಡೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. ತಲೆನೋವು, ಅಧಿಕ ಉಷ್ಣ, ರಕ್ತದೋಷಗಳು, ಹೃದಯ ಸಂಬಂಧಿ ಕಾಯಿಲೆಗಳಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರ್ತಕ್ಕಂಥದ್ದು. ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಸುಲಲಿತವಾದಂಥ ಜಯ ಲಭಿಸ್ತಕ್ಕಂಥದ್ದನ್ನು ಮೀನರಾಜನು ನೋಡುವಂಥದ್ದು. ಕುಲದೈವತೆಗೆ ಪಾಯಸವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ, ನಾಗರಾಜ್ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 11/4/74 ಮೇಡಮ್. ಓಕೆ, ಹುಟ್ಟಿದ ಸಮಯ ನೆನಪಿದೆಯಾ ಸರ್? ಸರ್ 7:30 ಇಂದ 9 ಗಂಟೆ ಒಳಗೆ ಮೇಡಮ್. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಗುರುಜಿ ಹತ್ರ ಮಾತಾಡಿ. ನಮ ಶಿವಾಯ. ನಮಸ್ತೆ ಮೇಡಮ್. ಸಮಯ ಸರಿಯಾಗಿಲ್ವಾ? 7:30 ಇಂದ 9 ಗಂಟೆ ಅಂತ. 7:30 ಇಂದ 9 ಗಂಟೆ ಅಂದರೆ ಸಮಯ ಸಾಕಷ್ಟು ಆಗ್ತದೆ. ಲಗ್ನ ಪ್ರಭಾವಗಳಿರ್ತಾ ಇತ್ತು ಅಂದರೆ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಇರಲಿ, ತೊಂದರೆ ಇಲ್ಲ. ಭಗವಂತನ ಆಶೀರ್ವಾದದಿಂದ ನಿಮ್ಮ ಸ್ವರದ ಆಧಾರದ ಮೇಲೆ ಭಗವಂತ ಏನನ್ನ ಸೂಚನೆಗಳನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥ ವಾತಾವರಣವನ್ನು ನೋಡಿದಾಗ, ಸಾಮಾನ್ಯವಾಗಿ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ರವಿ ಪ್ರಭಾವ ಯಾವುದರಲ್ಲೂ ಕೂಡ ಬೆಳವಣಿಗೆಗಳನ್ನು ಕಾಣೋದಕ್ಕಾಗ್ತಾ ಇಲ್ಲ. ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥದ್ದು, ತಗಾದೆ ಮತ್ತು ಬಾಧೆಗಳನ್ನು ನೋಡ್ತಕ್ಕಂಥ ಒಂದು ವಾತಾವರಣಗಳು. ಆತ್ಮ ಸಂಕಟಗಳು ಹೆಚ್ಚಾಗಿ ಕಾಡ್ತಾ ಇದೆ. ಅಭಿವೃದ್ಧಿಯನ್ನು ಕಾಣೋದಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು ಈ 4-5 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂಥ ವಾತಾವರಣವನ್ನು ನೋಡ್ಕೊಂಬತ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ನೋಡ್ತಾ ಇದೆ. ಅದಕ್ಕೆ ಮುಂಚೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣವಿದ್ರೂ ಕೂಡ
ಇತ್ತೀಚೆಗಂತೂ ಕೂಡ ಏನು ಮಾಡಬೇಕು ದಾರಿಯೇ ತೋರಿಸ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಇರ್ತಕ್ಕಂಥದ್ದು ಉಂಟು. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಊಟ ಬಟ್ಟೆಗಂತೂ ಕೂಡ ಭಗವಂತ ಕೊರತೆಯನ್ನು ಮಾಡಿಲ್ಲ. ತಾನು ಅಂದುಕೊಂಡಂಥ ರೀತಿಯಲ್ಲಿ ಎಲ್ಲವೂ ಕೂಡ ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಯಾಕೋ ಕೈ ಹಾಕಿದ ಕೆಲಸ ಕಾರ್ಯಗಳಾಗದಲ್ಲೇ ಇರ್ತಕ್ಕಂಥದ್ರಿಂದ ಏನೋ ದೈವ ಶಾಪಕ್ಕೇನಾದರೂ ಒಳಗಾಗಿದ್ದೀವ, ಅಥವಾ ಮಾಟ ಮಂತ್ರ ತಂತ್ರದೋಷಗಳೇನಾದರೂ ಆಗಿಬಿಟ್ಟಿದ್ದಾವ, ಅಥವಾ ಏನಾದರೂ ದೃಷ್ಟಿದೋಷಗಳಾಗ್ಬಿಟ್ಟಿದೆ. ಯಾಕೆಂದರೆ ಇಂಥವೆಲ್ಲವನ್ನು ಕೂಡ ನೀವು ನಂಬಲ್ಲ, ಆದರೂ ಕೂಡ ಕೆಲವೊಂದು ಬಾರಿ ಈ ಅಡೆತಡೆಗಳಿಂದ ಇವೆಲ್ಲ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೌದು ಅಲ್ವೋ? ಹೌದು ಸರ್. ಹೇಳಿ, ಏನಾಗಬೇಕು? ಏನ್ ಮಾಡಿದ್ರು ವ್ಯವಹಾರ ಮಾಡಿದ್ರು ಕೈ ಆಗ್ತಾ ಇಲ್ಲ, ಎಷ್ಟೇ ದುಡಿದ್ರು ಇದಾಗ್ತಾ ಇಲ್ಲ, ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಇಲ್ಲಿವರೆಗೆ ಹೇಳಿದ್ದು ಅದೇ ವಿಚಾರ. ಯೋಚನೆ ಮಾಡುವಂಥದ್ದು ಬೇಡ. ಇನ್ನೊಂದ 1 ವರ್ಷ 8 ತಿಂಗಳ ಕಾಲ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇರ್ತದೆ. 1 ವರ್ಷ 8 ತಿಂಗಳ ನಂತರವಾಗಿ ತಾನೇ ಭಗವಂತ ನಿಮಗೆ ಆಶೀರ್ವಾದವನ್ನು ಅನುಗ್ರಹವನ್ನು ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಚಾರ ಏನಂತಂದರೆ, ಮೂಲವಾಗಿ ಪ್ರತಿ ಮಂಗಳವಾರ ದಿವಸ ಮನೆಯಲ್ಲಿ ಒಂದು ಪುಟ್ಟದಾದಂಥ ಒಂದು ಗಣಪತಿ ವಿಗ್ರಹವನ್ನು ಇಟ್ಕೊಳ್ತಕ್ಕಂಥದ್ದು. ಗಣಪತಿ ವಿಗ್ರಹವನ್ನು ಇಟ್ಕೊಂಡು ಅದಕ್ಕೆ ತುಂಬೆ ಹೂವು ಮತ್ತು ಕೆಂಪು ಕಣಗಿಲೆ ಹೂವಿನಿಂದ ಗಣಪತಿ ಅಷ್ಟೋತ್ತರವನ್ನು ವಿಧಿವಿಧಾನೋಕ್ತವಾಗಿ ಪೂಜೆನ ನಿಮಗೆ ಹೆಂಗೆ ಬಂತದೋ ಆ ರೀತಿಯಲ್ಲಿ ಪೂಜೆ ಮಾಡಿಬಿಟ್ಟು ಅಷ್ಟೋತ್ತರವನ್ನು ತುಂಬೆ ಹೂವು ಮತ್ತು ಕೆಂಪು ಕಣಗಿಲೆ ಹೂವಿನಲ್ಲಿ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು. ಪ್ರತಿ ಸೋಮವಾರ ಬಿಲ್ವವೃಕ್ಷಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇಷ್ಟನ್ನು ಮಾಡ್ಕೊಂಡು ಬನ್ನಿ. ತದನಂತರವಾಗಿ ಭಗವಂತ ನಿಮಗೆ ಅನುಗ್ರಹವನ್ನು ಕೊಡ್ತಾನೆ. ಶುಭವಾರ. ಓಕೆ, ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ರವಿಯ ಮೇಲೆ ಕೇತುವಿನ ಪ್ರಭಾವದಿಂದ ಗ್ರಹಗತಿಗಳಲ್ಲಿ ಸ್ಥಾನ ಪಲ್ಲಟವಾಗುತ್ತೆ. ಇದರಿಂದ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಅನ್ನುವಂಥದ್ದು. ಇವಾಗ ಈಗಾಗಲೇ ನಮ್ಮ ಗುರೂಜಿ ಕೂಡ ಈ ಹಿಂದೆನೇ ಒಂದು ಭವಿಷ್ಯವನ್ನು ಕೂಡ ನುಡಿದಿದ್ರು. ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ, ದೊಂಬರಾಟ ಆಗುತ್ತೆ, ಒಂದಷ್ಟು ಜಗಳಗಳು ಕೂಡ ಆಗುತ್ತೆ ಎನ್ನುವಂಥದ್ದು ಈ ಬಗ್ಗೆ ತಿಳಿಸ್ತೀವಿ. ಗುರುಜಿ ಈ ಹಿಂದೆನೆ ಒಂದಷ್ಟು ಭವಿಷ್ಯವನ್ನ ನುಡಿದಿದ್ರಿ, ಅವೆಲ್ಲವೂ ಕೂಡ ನಿಜವಾಗ್ತಾ ಬರ್ತಾ ಇದೆ. ಇನ್ನೊಂದು ಕಡೆ ಗಮನಿಸೋದಾದ್ರೆ ರವಿಯ ಮೇಲೆ ಕೇತುವಿನ ಪ್ರಭಾವ, ಇದರಿಂದ ಗ್ರಹಗಳಲ್ಲೂ ಕೂಡ ಸ್ಥಾನ ಪಲ್ಲಟವಾಗ್ತಾ ಇದೆ. ರಾಜಕೀಯ ಕ್ಷೇತ್ರದಲ್ಲೂ ಒಂದಷ್ಟು ಅಲ್ಲೋಲ ಕಲ್ಲೋಲವಾಗುತ್ತೆ ಎನ್ನುವಂಥದ್ದು ಏನಾಗುತ್ತೆ ತಿಳಿಸಿ, ಜೊತೆಗೆ ಇದಕ್ಕೆ ಪರಿಹಾರವೇನು ಗುರುಜಿ? ಖಂಡಿತ. ಸಾಮಾನ್ಯವಾಗಿ ಇದಕ್ಕೆ ಮೊದಲೇ ಸುಮಾರು ಬಾರಿ ಹೇಳಿರ್ತಕ್ಕಂಥದ್ದು. ಈಗ ಮೊನ್ನೆ ಡಿಸೆಂಬರ್ 31 10 ಗಂಟೆಯಲ್ಲಿ ಟೆಲಿಕಾಸ್ಟ್ ಆದಂಥ ಒಂದು ಪ್ರೋಗ್ರಾಮ್, ಪಬ್ಲಿಕ್ ಟಿವಿನಲ್ಲಿ ಟೆಲಿಕಾಸ್ಟ್ ಆದ ಪ್ರೋಗ್ರಾಮ್ನಲ್ಲೂ ಕೂಡ ಈಗಿರ್ತಕ್ಕಂಥ ನಡೆಗಳೇನು ನಡೀತಾ ಇದೆ, ಈ ನಡೆಗಳೆಲ್ಲವನ್ನೂ ಕೂಡ ತುಂಬ ಸೂಕ್ಷ್ಮವಾಗಿ ಎಳೆಯಾಗಿ ಅದನ್ನು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ರಾಜಕೀಯವಾದಂಥ ಅಲ್ಲೋಲ ಕಲ್ಲೋಲಗಳು ಅಂತಕ್ಕಂಥದ್ದೇನಿದೆ, ಮೇಲೂ ಒಂದು ರೀತಿಯಾದಂಥ ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿಗಳು ಅಂತಕ್ಕಂಥದ್ದು ಏನು ನಡೀತಾ ಇದೆ, ಈ ಪರಿಸ್ಥಿತಿಗಳೆಲ್ಲವೂ ಕೂಡ ಈ ನಡೀತದೆ ಅಂತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಮೊದಲೇ ಹೇಳಿರ್ತಕ್ಕಂಥದ್ದು. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನೂ ಮುಂದಿನ ಪ್ರಭಾವಗಳು ಭಾಳಷ್ಟು ಇದೆ. ಇದರ ಪ್ರಭಾವಗಳು ಇನ್ನೂ ಮುಂದೆ ಭಾಳ ಸ್ವಾರಸ್ಯಕರವಾದಂಥ ಒಂದು ಪರಿಸ್ಥಿತಿಗಳನ್ನು, ಸನ್ನಿವೇಶಗಳನ್ನು, ಬಾಲ್ ಟು ಬಾಲ್ ಮ್ಯಾಚ್ ಅನ್ನೋ ರೀತಿಯಾದಂಥ ಒಂದು ಕ್ರಿಕೆಟ್ ಸನ್ನಿವೇಶವನ್ನು ಕೂಡ ತರತಕ್ಕಂಥ ಸಾಧ್ಯತೆಗಳು ಕೂಡ ಮುಂದೆ ಇರ್ತಕ್ಕಂಥದ್ದು. ಅಲ್ಲೋಲ ಕಲ್ಲೋಲಗಳಂತೂ ಕೂಡ ಮುಂದೆ ತುಂಬ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದು. ತುಂಬ ಜನಗಳಿಗೆ ಅಸಹ್ಯ, ಕೆಲವರಿಗೆ ಮನೋರಂಜನೆ, ಕೆಲವರಿಗೆ ನಗ್ತಾರೆ, ಕೆಲವರು ಅದನ್ನು ಅಸಹ್ಯ ಅಂತಕ್ಕಂಥ ರೀತಿಯಲ್ಲಿ ನಡ್ತಕ್ಕಂಥದ್ದು. ಈ ರೀತಿಯಾದ ಒಂದು ಸನ್ನಿವೇಶಗಳೆಲ್ಲವೂ ಕೂಡ ನಡೀತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇನ್ನೂ ಮುಂದೆ ಇದೆ. ಇದು ಇಲ್ಲಿಗೆ ಮುಗಿದಿಲ್ಲ. ಇನ್ನೂ ಮುಂದೆ ಈ ರೀತಿಯಾದಂಥ ಒಂದು ಸನ್ನಿವೇಶಗಳು, ಬೆಳವಣಿಗೆಗಳು ಸಾಕಷ್ಟು ನಡೀತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದು ಉಂಟು. ಹಾಗಾಗಿ ಇದೆಲ್ಲವನ್ನು ನೋಡಿದ ನಂತರವಾಗಿ ಈಗ ಕೇತು ಪ್ರಭಾವ ಅಂತಕ್ಕಂಥ, ರವಿಯ ಮೇಲೆ ಕೇತು ಪ್ರಭಾವ, ಅದೇ ಉತ್ತರಾಷಾಢ ನಕ್ಷತ್ರದಲ್ಲಿ ರವಿ ಸಂಚಾರ, ಅದೇ ಉತ್ತರಾಷಾಢ ನಕ್ಷತ್ರದಲ್ಲಿ ಕೇತುವಿನ ಪ್ರಭಾವ, ಅದೇ 2 ಡಿಗ್ರಿ ವ್ಯತ್ಯಾಸಗಳಲ್ಲಿ ಇರ್ತಕ್ಕಂಥ ಒಂದು ಪರಿಣಾಮಗಳು, ದುಷ್ಪರಿಣಾಮಗಳು ಅಂತಕ್ಕಂಥದ್ದು ಅತಿ ಹೆಚ್ಚು ಪರಿಣಾಮಗಳನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ತುಂಬ ಜನಗಳಿಗೆ ಆರೋಗ್ಯದ ವ್ಯತ್ಯಾಸಗಳನ್ನು ತರಬಹುದು, ತುಂಬ ಜನಗಳಿಗೆ ಆಕ್ಸಿಡೆಂಟ್ಗಳನ್ನು ಮಾಡ್ತಕ್ಕಂಥದ್ದು, ತುಂಬ ಜನಗಳಿಗೆ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ತುಂಬ ಜನಗಳಿಗೆ ಉದ್ಯೋಗದಲ್ಲಿ ಡಿಪ್ರೊಮೋಟ್ ಆಗ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಏನಂತಂದರೆ, ಮೇಷರಾಶಿಯವರ ಮಕ್ಕಳ ಸ್ವಲ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅನಿವಾರ್ಯತೆ. ವೃಷಭ ರಾಶಿನವರಿಗೆ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಸ್ಥಿರಾಸ್ತಿನಲ್ಲಿ ಏನೋ ತೊಂದರೆ ಆಗ್ತಕ್ಕಂಥದ್ದು. ಮಿಥುನ ರಾಶಿನವರಿಗೆ ಪ್ರಯಾಣದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಕಟಕ ರಾಶಿನವರಿಗೆ ದಾಂಪತ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕ, ಕುಟುಂಬದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಸಿಂಹರಾಶಿನವರು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಜಾಗ್ರತೆ. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆ, ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳಾಗ್ತಕ್ಕಂಥದ್ದು. ಈ ರೀತಿಯಾದ ದುಷ್ಪರಿಣಾಮಗಳೆಲ್ಲವೂ ಕೂಡ ಒಂದೊಂದು ರಾಶಿನವರಿಗೆ ಒಂದೊಂದು ರೀತಿಯಾದಂಥ ಪರಿಣಾಮಗಳನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ. ಹಾಗಾಗಿ ಬಹಳ ಜಾಗ್ರತೆ,
ಶಿವನ ಆರಾಧನೆ ಎಲ್ಲ ರಾಶಿಯವರು ಕೂಡ ಶಿವನ ಮತ್ತು ಗಣಪತಿಯ ಆರಾಧನೆ ಅಥವಾ ಶಿವ ಗಣಪತಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ರಿಂದ ಆ ದೋಷಗಳಿಂದ ನಿವಾರಣೆಯನ್ನು ಹೊಂದಬಹುದು. ಶುಭವಾಗಲಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷ ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕ